ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಹೇಗಿದ್ದೀರಾ ಗೈಸ್? ಹಾಗೆ ಇವತ್ತಿನ ಬ್ಲಾಗ್ ಏನಂದರೆ ಗೊರವನಹಳ್ಳಿ ಲಕ್ಷ್ಮಿಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ. ಅದು ಪಟ ಅಂತ ಅದು ಟಾಸ್ಕ್ ಥರ ರೆಡಿಯಾಗಿದ್ದೀನಿ. ನಾನು ಅಮ್ಮ ಫ್ರೆಂಡ್ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಸೊ ಏನೇನಾಗುತ್ತೆ ಸ್ವಲ್ಪ ತೋರಿಸ್ತೀನಿ, ಫುಲ್ ತೋರ್ಸೋಕ್ಕಾಗಲ್ಲ. ಸೊ ಡೈಲಿ ಬ್ಲಾಗ್ ಅಂತ ಹೇಳ್ಬೇಡಿ, ಬನ್ನಿ ಗೈಸ್ ನೋಡುವ. ಮುಂದೆ ಕಾರ್ ಬರ್ತಾ ಇದೆ, ಹೊರಡ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸಿ ಅಮ್ಮ ರೆಡಿಯಾಗಿದ್ದಾರೆ ಅಂತ ಕೆಳಗಡೆ ಹೋಗ್ಬೇಕು ಈಗ. ಸರಿ, ಲೆಟ್ಸ್ ಗೋ. ದೀಪ ಹಚ್ಚಿ ಮುಗೀತು, ಈಗ ಹೊರಡುವ ಸಮಯ. ನೋಡಿ ಹೊರಟಿದ್ದೀವಿ, ರೋಡಲ್ಲಿ ಕಾಯ್ತಾ ಇದ್ದೀವಿ. ಈಗ ಫಾಸ್ಟಾಗಿ ರೆಡಿಯಾಗಿದ್ದು. ಸೊ ಇವಾಗ ಹೋಗಬೇಕು. ನಾನು ಗೊರವನಹಳ್ಳಿ ಲಕ್ಷ್ಮಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದು ಇವ್ರ ದಯದಿಂದ. ಖುಷಿ ಆಗ್ತಾಯಿದೆ, ಎಕ್ಸೈಟ್ಮೆಂಟ್ ಇದೆ, ಖುಷಿನೂ ಆಗ್ತಾಯಿದೆ. ಸೊ ನಮ್ಮ ಮನೆ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ, ಮಳೆ ತುಂಬ ಇರೋದ್ರಿಂದ ರೋಡ್ ಕೂಡ ಹೆಂಗಿದೆ ನೋಡಿ. ಅಮ್ಮನೂ ರೆಡಿ, ನಾನು ರೆಡಿ, ಇನ್ನು ಅವ್ರು ಬರಬೇಕಷ್ಟೇ ಇವಾಗ. ನಗಾಡಮ್ಮ ಏನಾಗಿರ್ತಾರೆ ಮನೆ ಕುಂಕು. ಇನ್ನು ನಾವು ಹೊರಟಿದ್ದೀವಿ, ಹೋಗೋಣ ಅಂದ್ಬಿಟ್ಟು ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀವಿ ಅಂದವೇ. ಬಟ್ ಟೈಮಿಂಗ್ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಬನ್ನಿ, ನಮ್ಮ ಜರ್ನಿ ಅಂತೂ ಸಖತ್ತಾಗಿದೆ, ನೋಡೋಣ ಹೇಗಿದೆ ಅಂತ. ನೀನು ಆ ಕಡೆಯಿಂದ ಇಡಿ. ಹಾಯ್ ಮಾಡ್ರಿ. ಇನ್ನು ತಿಂಡಿ ಮಾಡ್ಕೊಂಡು ನೋಡೋಣ, ಹೋಗೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿಗೆ ಬಂದಿದ್ವಿ. ತಿಂಡಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಎಲ್ಲಾದರೂ ಹೋಗಬೇಕಾದ್ರೆ ಪರಿಸರನ ತುಂಬ ತೋರಿಸ್ತೇನೆ, ಬಟ್ ಅದಕ್ಕೆ ನೀವು ಬೇಜಾರಾಗ್ಬೋದು. ಅದರ ಉದ್ದೇಶ ಏನು ಅಂತಂದರೆ, ಪರಿಸರ ಇದ್ದಷ್ಟು ನೇಚರು ನಮ್ಮ ಸುತ್ತಲೂ ಗೈಸ್ ಹೆಂಗೆ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇರ್ತೇನೆ. ಏಕೆಂದರೆ ಸಿಟಿಗಳ ಮಧ್ಯೆ ಇದ್ದು ಕಾಂಕ್ರೀಟ್ ಕಾಡು ಅಂತ ಹೇಳ್ಬೋದು ನಾವಿರೋ ಪ್ಲೇಸು. ಇಂಥ ಕಡೆ ಬಂದಾಗ ಆ ಬೆಟ್ಟ ಗುಡ್ಡ ತೋಟ ಮರ ಗಿಡ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಹೊರಗಡೆ ಔಟ್ಸೈಡ್ ಅಂತ ಬಂದಾಗ, ಹೊರಗಡೆ ಪ್ರದೇಶ ಅಂದರೆ ಹೊರಗಡೆ ಇರುವಂಥ ಊರುಗಳಾಗ್ಬೋದು, ಹೊಲಗಳಾಗ್ಬೋದು, ಆ ಬೆಟ್ಟ ಗುಡ್ಡಗಳನ್ನ ಸೌಂದರ್ಯ, ಪ್ರಕೃತಿ ಸೌಂದರ್ಯ ನೋಡೋದೇ ಒಂದು ಖುಷಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಆ ಪ್ರಕೃತಿ ಸೌಂದರ್ಯ ನಿಮ್ಮ ಮುಂದೆ ಹಿಡಿತಾ ಇರ್ತೀನಿ. ಸೊ ನೀವು ಅಂದ್ಕೊಳ್ತೀರಾ, ಅಯ್ಯೋ ಇವರೇನು ಬರೀ ರೋಡೇ ಹಿಡಿತಾರೆ ಅಂತ. ನಾನು ರೋಡ್ ಹಿಡಿತಾರಲ್ಲ, ಆ ಪ್ರಕೃತಿ ಸೌಂದರ್ಯ ಅಷ್ಟೆಲ್ಲ ಇದ್ದರೆ, ಮರ ಗಿಡಗಳಿದ್ರೆ, ನಮ್ಮ ಸುತ್ತ ಹೊಲಗಳಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಪ್ರಕೃತಿ ಸೌಂದರ್ಯನ ನಾನು ಸೆರೆ ಹಿಡಿತಾ ಇರ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಜೊತೆಗೆ ನಾವು ಹೋಗೋ ಪ್ಲೇಸ್ನ ನಾನು ನಿಮಗೆ ಹೇಳಿರ್ತೀನಲ್ವ, ಅಲ್ಲಿ ಸುತ್ತಮುತ್ತಲೂ ವಾತಾವರಣಗಳಿರ್ತಾವಲ್ಲ, ನಿಮಗೂ ಹೋದಾಗ ಆ ನೋಡೋ ಅಂಥ ಅವಕಾಶ ಸಿಗಲಿ. ನಾನು ವಿಡಿಯೋ ಮೂಲಕ ಗೈಸ್ ನೀವು ನೋಡಿದ್ರೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಪ್ರತಿಯೊಂದೊಂದನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಸೊ ನೀವು ಹೋದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ನಮ್ಮ ಸುತ್ತಲಿನ ಪರಿಸರನ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಹೋದರೆ ನಾವು ಹೆಂಗೆ ಹೋಗ್ತೀವಿ ಹೆಂಗೆ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಜೊತೆಗೆ ಇನ್ನೊಂದೇನು ಅಂದರೆ, ಕೆಲವೊಂದೊಂದು ಅಲ್ಲಿ ನೋಡುವಂಥ ಪ್ಲೇಸಸ್ ಇರುತ್ತೆ, ಕೆಲವೊಂದೊಂದನ್ನು ನಾವು ಹೋಗಬೇಕು. ಕೆಲವೊಬ್ಬೊಬ್ಬರು ಪ್ರಕೃತಿಗೆ ಸಿಕ್ಕಾಬಟ್ಟೆ ಟೈಮ್ ಕೊಡ್ತಾ ಇರ್ತಾರಲ್ವ. ಆಮೇಲೆ ಕೆಲವೊಬ್ಬೊಬ್ಬರು ಟ್ರೆಕ್ಕಿಂಗ್ ಅಂತ ಆಸೆ ಇರುತ್ತೆ. ಈ ಥರ ಬೆಟ್ಟ ಗುಡ್ಡಗಳಿಗೆ ನಮ್ಮ ಅಂದರೆ ಕರ್ನಾಟಕದಲ್ಲೇ ಎಷ್ಟು ಪ್ರದೇಶಗಳಿದೆ, ಹಾಗೆ ನಮ್ಮ ಕರ್ನಾಟಕದಲ್ಲೇ ಟ್ರೆಕ್ಕಿಂಗ್ ಮಾಡಬಹುದಲ್ಲ ಅಂತ ಅವ್ರ ತಲೆಗೂ ಬರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಪರಿಸರನ ಸೆರೆ ಹಿಡಿತೀನಿ ಅಂತಲೇ ಹೇಳ್ಬೋದು ಗೈಸ್. ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಾವು ಬಂದ್ವಿ, ಇದು ಬಂದುಬಿಟ್ಟು ಗೊರವನಹಳ್ಳಿ ಲಕ್ಷ್ಮೀ ದೇವಿ. ಅಲ್ಲಿ ಮದುವೆ ಆಗಿ ನಾವು ಬಂದ ತಕ್ಷಣವೇ ಬೆಳಗ್ಗೆ ಮದುವೆ ಹೆಣ್ಣು ಗಂಡು ಹೋಗ್ತಾಯಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಏನಕ್ಕೆ ಅಂತಂದರೆ, ಬೆಳಗ್ಗೆ ಬಂದ ತಕ್ಷಣ ಒಂದು ಒಳ್ಳೆ ಜೋಡಿ ಹೋಗ್ತಾಯಿತ್ತು. ಆಲ್ರೆಡಿ ಮದುವೆ ಮುಗಿಸ್ಕೊಂಡು ಹೋಗ್ತಾಯಿದ್ರು ಅವರು. ಅದನ್ನು ನೋಡಿ ತುಂಬಾ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಇನ್ನು ನಾವು ಹೊರಟಿದ್ದೀವಿ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದಂತ ಬೆಳಗ್ಗೆನೇ ನಾನು ಹೊರಡ್ತಾನೆ ಹೇಳಿದ್ದೆ ನಾನು ನಿಮಗೆ. ನಾನು ಹೋಗೇ ಇಲ್ಲ ಇಷ್ಟು ವರ್ಷ. ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬೆಂಗಳೂರಲ್ಲಿ ಇದ್ದಾಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ಇನ್ನು ಬಂದು ಮೊಡ್ಲಕ್ಕಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮೊಡ್ಲಕ್ಕಿ ತಗೊಂಡು ದೇವ್ರಿಗೆ ಕೊಡಬೇಕು. ಫಸ್ಟ್ ಟೈಮ್ ಬಂದಿರೋದ್ರಿಂದ ಯಾವುದೇ ಒಂದು ಹೆಣ್ಣು ದೇವ್ರಿಗೆ ಹೋದಾಗ ಮೊಡ್ಲಕ್ಕಿ ಕೊಟ್ಟು ಶ್ರೇಷ್ಠತೆ ಅಂತ ಹೇಳ್ಬಿಟ್ಟು ನಾನು ಮೊಡ್ಲಕ್ಕಿ ಕೊಡ್ತೇನೆ. ಗೊತ್ತಿಲ್ಲ ನಾವು ಹಿಂಗೆ ಮಾಡ್ತೀವಿ ಅಂತ, ನಿಜ ಗೊತ್ತಿಲ್ಲ. ಹಿಂಗೆ ಟ್ರೈನಿಂಗ್ ಮಾಡ್ತೀವಿ. ಗೈಸ್, ಇನ್ನು ನೀವು ನೋಡ್ತಾ ಇರೋದು ಹೊರಗಡೆಯಿಂದ ವ್ಯೂಸ್ ಹಿಂಗೆ ಕಾಣಿಸ್ತಾ ಇತ್ತು ದೇವಸ್ಥಾನದ್ದು. ಸೊ ನಾನು ದೇವಸ್ಥಾನದ ಆಡಳಿತ ಮಂಡಳಿಗೆ ಪರ್ಮಿಷನ್ ತೊಗೊಳ್ಳೋಣ ಅಂತ ಹೋಗಿದ್ದೆ ವಿಡಿಯೋ ಮಾಡೋಕ್ಕೆ. ಬಟ್ ಕೊಡಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ತೋರಿಸ್ತೀನಿ ನೋಡಿ. ಇದರಿಂದ
ಔಟ್ಲುಕ್ ಇದು ಈ ಥರ ಕಾಣಿಸ್ತಾ ಇದೆ ಗಾಯ್ಸ್. ನೀವು ಕೂಡ ನೋಡಿ, ಇಲ್ಲಿಂದನೇ ಯಾರೆಲ್ಲ ನೋಡಿಲ್ಲ ಅವರೇ ಹೊರಗಡೆಯಿಂದನೇ ಕೈ ಮುಕ್ಕೊಬೇಡಿ. ನಾನು ಕೂಡ ಇಷ್ಟು ವರ್ಷ ನೋಡೇ ಇರಲಿಲ್ಲ, ಇವಾಗಷ್ಟೇ ನೋಡ್ತಾ ಇರೋದು. ಅದು ನನ್ನ ಫ್ರೆಂಡ್ ದಯದಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇದು ಬಂದು ಗರ್ಭಗುಡಿ ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನನಗೆ ಎಷ್ಟು ಸಾಧ್ಯ ಹೊರಗಡೆಯಿಂದ ತುಂಬ ದೂರದಿಂದ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಅಂದರೆ ಒಳಗಡೆ ಪರ್ಮಿಷನ್ ಇರಲಿಲ್ಲ, ಪರ್ಮಿಷನ್ ಕೇಳಿದೆ, ಪರ್ಮಿಷನ್ ಸಹ ಕೊಡಲಿಲ್ಲ ಅವರು. ಸೊ ಅದು ಬೇಜಾರಾಯಿತು ನನಗೂ ಕೂಡ. ಪರ್ಮಿಷನ್ ಕೇಳಿದ್ರು ಕೊಡಲ್ವಲ್ಲ ಅಂತ ನೋಡಿ, ಇದೇ ಲಕ್ಷ್ಮೀ ದೇವಿ ಕ್ಲಾರಿಟಿ ಬರ್ತಾಯಿಲ್ಲ. ಇದು ಯಾರೋ ಚಿತ್ರೀಕರಣ ಮಾಡಿದ್ದನ್ನು ನಾನು ಕಳಿಸಿಸ್ಕೊಂಡು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನಿಮ್ಮ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ದರ್ಶನ ಎಲ್ಲ ಮುಗಿದು ಆರಾಮಾಗಿ ಕೂತ್ಕೊಂಡ್ವಿ. ಇದು ಬಂದು ಹೊರಗಡೆ ಇರುವಂತಹ ಔಟ್ಲುಕ್ ಅಂತಲೇ ಹೇಳ್ಬೋದು. ನೋಡಿ, ಫುಲ್ ಔಟ್ಸೈಡ್ ಫುಲ್ಲು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ಬೋದು. ಪ್ರತಿಯೊಂದು ಏನೇನಿದೆ ಅಂತ ಹೇಳಿ. ಅಲ್ಲಿ ಹಾಗೆ ನವಗ್ರಹ ಇದೆ, ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇನ್ನು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತಂತೆ, ನೋಡೋದು ಮರ್ತ್ವಿ. ನೀವು ಯಾರಾದರೂ ಹೋದರೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆಯಂತೆ, ನೋಡ್ಕೊಂಡು ಬಂದು. ನಾವು ಮತ್ತೆ ಹಿಂಭಾಗ ಪ್ರದಕ್ಷಿಣೆ ಮಾಡೋಕ್ಕೆ ಹೋದಾಗಲೂ ಕೂಡ ಅಲ್ಲಿ ಕೂಡ ದೇವರು ಇತ್ತಲ್ಲ, ಅದನ್ನು ಕೂಡ ನಾವು ಕ್ಯಾಪ್ಚರ್ ಮಾಡಿದ್ವಿ. ಇಲ್ಲಿ ಮುಂದೆ ಫೋಟೋ ತೊಗೊಳ್ತಾ ಇದ್ದೀವಿ. ಪ್ರದಕ್ಷಿಣೆ ಮಾಡೋಕ್ಕಿಂತ ಮುಂಚೆ ಫೋಟೋಗಳು ತೊಗೊಳ್ಳೋಣ ಅಂತ ಫೋಟೋಗಳು ತೊಗೊಂಡ್ವಿ. ಫೋಟೋಗಳು ತೊಗೊಂಡಾದ್ಮೇಲೆ ನಮ್ಮ ಪ್ರದಕ್ಷಿಣೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲೇ ಹೋದರೆ ಹೆಣ್ಮಕ್ಳಿಗೆ ಅದೊಂದು ಫೋಟೋ ವಿಡಿಯೋ ಅಂತ ಹೇಳ್ಬಿಟ್ಟು ಅದೊಂದು ಕ್ರೇಜ್ ಇರುತ್ತೆ. ಬಿಕಾಸ್ ನಾವು ಹೋಗಿದ್ವಿ ಅನ್ನೋದಕ್ಕೋಸ್ಕರ ಒಂದು ಖುಷಿ, ಆಮೇಲೆ ದೇವಸ್ಥಾನದಲ್ಲಿ ಇದ್ವಿ ಅನ್ನೋ ಒಂದು ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಅಲ್ಲಿ ಯಾರಿಗೂ ಕೊಟ್ಟು ಬೇರೆ ತೆಗೆಸ್ಕೊಂಡ್ವಿ, ಅದೊಂದು ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಮುಂದೆ ಬರುವ ಚೆನ್ನಾಗಿದ್ದೀನಲ್ಲ, ಅದು ನಾನು ಚೆನ್ನಾಗಿ ವಿಡಿಯೋಗ್ರಫಿ ಮಾಡ್ತಾ ಇದ್ದೆ ಅಲ್ವಾ, ವಿಡಿಯೋಗ್ರಫಿ ಯಾರು ಮಾಡ್ತಾರಲ್ವಾ, ನಮ್ಮನೆ ಇಟ್ಟಿದ್ದೆ ನೋಡಿ. ಅದೇ ನನ್ನಣ್ಣಗೆ ಇಟ್ಟಿರೋದು ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಅಲ್ವಾ. ನಾನೇ ಕಮೆಂಟ್ ಮಾಡೋದೇ ಬೇಡ, ನಾನೇ ಇಟ್ಟಿರೋದು. ಸುತ್ತಲೂ ಪ್ರದಕ್ಷಿಣೆ ಬಂದ್ವಿ, ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಬಂದಾಗ ಅಲ್ಲಿ ಏನೇನು ನನಗೆ ಕ್ಯಾಪ್ಚರ್ ಮಾಡ್ಬೋದು ಅಂತ ಅನ್ನಿಸ್ತೋ ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಅಮ್ಮನ ಜೊತೆ ವಿಡಿಯೋ ಮಾಡೋಣ ಅಂತಂದರೆ ಅಮ್ಮ ಮುಜುಗರ ಪಡ್ತಿರ್ತಾರೆ, ಮತ್ತು ಸ್ವಲ್ಪ ಶೈ ನೇಚರ್ ಇರೋದ್ರಿಂದ ಗೈಸ್ ಅಮ್ಮ ಬರೋದೇ ಇಲ್ಲ ವಿಡಿಯೋಗೆ, ಬೇಡ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೂ ಬಿಡಲ್ಲ ಅವರು, ಸಿಕ್ಕಾಪಟ್ಟೆ ಶೈ ನೇಚರ್ ಇದೆ. ಅದಾದಮೇಲೆ ನೋಡಿ, ಇಲ್ಲಿ ರಂಗೋಲಿ ಎಷ್ಟು ಚೆನ್ನಾಗಿ ಆಗ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿ ರಂಗೋಲಿ ಆಗ್ತಿದ್ರು. ನನಗಂತೂ ಸಖತ್ತು ಖುಷಿ ಆಯಿತು. ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಸುತ್ತಲೂ ಕೂಡ ಹೆಣ್ಮಕ್ಳು ರಂಗೋಲಿ ಹಾಕೋದೇ ನೋಡೋದೇ ಒಂದು ಖುಷಿ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಅನ್ನೋ ಬೋರ್ಡ್ ಕೂಡ ಇದೆ. ಸೊ ಹಾಗಾಗಿ ನಮಗೆ ಒಂದು ಖುಷಿಯಾದ ವಿಷಯ ಅಂತಂದರೆ, ನಾನು ತುಂಬ ದಿನಗಳ ನಂತರ ಬಂದರೂ ಕೂಡ ದೇವಸ್ಥಾನ ರಶ್ ಇರಲಿಲ್ಲ ಅನ್ನೋದೊಂದು ಖುಷಿ. ನೋಡಿ, ಇಲ್ಲೆಲ್ಲ ಬಂದರೆ ಈ ಸೈಡೆಲ್ಲ ಫುಲ್ ಅಂಗಡಿಗಳಿದ್ದಾವೆ, ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಿತ್ತು ಅಂಗಡಿಗಳು. ಸೊ ಅದೊಂದು ಖುಷಿ ಆಯಿತು. ಅದ್ರ ಜೊತೆಗೆ ನಾವು ಹೊರಗಡೆಯಿಂದ ಕ್ಯಾಪ್ಚರ್ ಮಾಡೋಣ ಅಂತ ನೋಡಿದೆ ದೇವಸ್ಥಾನನ, ಅದಾದರೆ ಸರಿ ಕಾಣಿಸ್ಲೇ ಇಲ್ಲ. ನೋಡಿ, ಈ ಥರ ಕಾಣಿಸ್ತಾ ಇತ್ತು ಹೊರಗಡೆಯಿಂದ, ಔಟ್ಸೈಡಿಂದ ವ್ಯೂ ಟೆಂಪಲ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸರಿ ಕಾಣಿಸ್ಲಿಲ್ಲ ಗಾಯ್ಸ್. ನಾನು ಮಾಡಬೇಕು ಅಂತ ತುಂಬ ಪ್ರಯತ್ನಪಟ್ಟೆ. ಅದಾದಮೇಲೆ ವೆಂಕಟೇಶ್ವರ ದೇವಸ್ಥಾನ ಇದೆ ಅಲ್ಲೇ ಪಕ್ಕದಲ್ಲಿ. ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಇನ್ನೊಂದೆರಡು ಫೋಟೋ ತೆಕ್ಕೊಂಡು ಆಮೇಲೆ ಕುಂಕುಮ ಎಲ್ಲ ಸರಿ ಮಾಡಿಕೊಂಡು ಹೊರಟಿದ್ದಾಯಿತು. ಎಲ್ಲರೂ ಮೆಚ್ಚುವಂತೆ ಬದುಕಬಾರದು, ಏಕೆಂದರೆ ಎಲ್ಲರೂ ಯಾವಾಗ ಬೇಕಾದರೂ ಬದಲಾಗಬಹುದು. ಸೊ ನಮ್ಮ ಮನಸ್ಸು ಮೆಚ್ಚುವಂತೆ ಬದುಕೋಣ. ಗೈಸ್, ಈ ವಿಡಿಯೋ ಅಂತೂ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾರೆ. ಫೈನಲಿ ವೆಂಕಟೇಶ್ವರ ದರ್ಶನನ ಮುಗಿಸಿದ್ವಿ ಗಾಯ್ಸ್. ಇವತ್ತಿನ ಇನ್ನೊಂದು ಮುಂದುವರೆದ ಭಾಗದಲ್ಲಿ ತುಂಬ ಆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮಿಸ್ ಮಾಡ್ದಲೇ ಮುಂದುವರೆದ ಭಾಗ ನೋಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಆಲ್ ಲವ್ ಯು.